24 ಭಾರತೀಯ ಸಿಬ್ಬಂದಿ ಇದ್ದ ಹಡಗಿನ ಮೇಲೆ ಅಮೆರಿಕ ದಾಳಿ. ಓಮನ್ ಕರಾವಳಿಯಲ್ಲಿ ಸೆಟೆಬೆಲೋ ವಾಣಿಜ್ಯ ಹಡಗಿನ ಮೇಲೆ ಅಟ್ಯಾಕ್. 21 ಭಾರತೀಯರ ರಕ್ಷಣೆ, 3 ನಾಪತ್ತೆ. ತೀವ್ರ ಕಳವಳಕಾರಿ ಅಂತ ಭಾರತ ಸರ್ಕಾರದ ಖಂಡನೆ. ಮಧ್ಯಪ್ರಾಚ್ಯ ಯುದ್ಧ ಮತ್ತಷ್ಟು ತೀವ್ರ. ಬಹ್ರೇನ್ನಲ್ಲಿ ಅಮೆರಿಕದ 5th ಫ್ಲೀಟ್ ಮೇಲೆ ದಾಳಿ ಮಾಡಿದ್ದಾಗಿ ಹೇಳಿದ ಇರಾನ್. ಹಾರ್ಮುಜ್ ಜಲಸಂಧಿಯು ಬಂದ್ ಅಂತ ಘೋಷಣೆ. ಇರಾನ್ ಮೇಲೂ ಅಮೆರಿಕದಿಂದ ಭೀಕರ ದಾಳಿ. 20ಕ್ಕೂ ಹೆಚ್ಚು ಯುದ್ಧ ವಿಮಾನಗಳಿಂದ ರಡಾರ್ ಕಣ್ತಪ್ಪಿಸಿ ಅಟ್ಯಾಕ್. ಇಟಲಿಯಿಂದ B-52 ಬಾಂಬರ್ ಕೂಡ ಅಖಾಡಕ್ಕೆ. ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಬಿಗ್ ಶಾಕ್. ಫಲಾನುಭವಿ ಪಟ್ಟಿಯಿಂದ 1.1 ಲಕ್ಷ ಮಂದಿ ಔಟ್. 17 ಜಿಲ್ಲೆಗಳಲ್ಲಿ ಲಕ್ಷ ಅನರ್ಹರ ಹೆಸರು ಡಿಲೀಟ್. ಸಿಎಂ ಆಗ್ತಾ ಇದ್ದಂತೆ ಎಲ್ಲಾ ಮಾಜಿ ಸಿಎಂಗಳನ್ನು ಡಿಕೆಶಿ ಭೇಟಿ. ಸಮಯಾವಕಾಶ ಸಿಕ್ಕರೆ HDK ಭೇಟಿ ಆಗೋದಾಗಿ ಹೇಳಿಕೆ. ನನ್ನ ಭೇಟಿಯಾಗಿ ಏನ್ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಕಿಡಿ. ಡಿಕೆಶಿ ಸಚಿವ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡಿ. ರಾಹುಲ್ ಗಾಂಧಿ ಸಲಹೆ ಹಿನ್ನೆಲೆ ಯುವ ಶಾಸಕರು ಅಲರ್ಟ್. ದೆಹಲಿ ಯಾತ್ರೆ ನಡೆಸಿ ಲಾಬಿ ಶುರು. ದೆಹಲಿಯಲ್ಲೇ ಸಚಿವ ಕೃಷ್ಣ ಬೈರೇಗೌಡ ವಾಸ್ತವ್ಯ. BDA BMRDA ಹೊರತುಪಡಿಸಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹಂಚಿಕೆಗೆ ಆಕ್ರೋಶ. ಹೈಕಮಾಂಡ್ ನಾಯಕರ ಭೇಟಿಗಾಗಿ ಮೊಕ್ಕಾಂ. ಮುಂಬರುವ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಳ್ಳಿ. ಕರ್ನಾಟಕದಲ್ಲಿ 2028ಕ್ಕೆ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು. ಸಿಎಂ DK ಶಿವಕುಮಾರ್ಗೆ ಬಿಗ್ ಟಾಸ್ಕ್ ಕೊಟ್ಟ ಹೈಕಮಾಂಡ್. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಿಗೆ 3,000ಕ್ಕೂ ಹೆಚ್ಚು ಸಿಬ್ಬಂದಿ ಅಗತ್ಯ. ನರ್ಸ್ಗಳ ನೇಮಕಾತಿಗೆ UT ಖಾದರ್ ಸೂಚನೆ. ರಾಜ್ಯದ ಆರೋಗ್ಯ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತರಲು ಸಚಿವರು ಮುಂದು. ಕೇರಳದಲ್ಲಿ ಶೀಗೆಲೆಸಿಸ್ ಸೋಂಕಿನ ಆತಂಕ. ಕಲುಷಿತ ನೀರು, ಆಹಾರದಿಂದ ಹರಡ್ತಾ ಇರುವ ಬ್ಯಾಕ್ಟೀರಿಯಾ. ಕೋಯಿಕೋಡ್ನಲ್ಲಿ 1 ಮಗು ಸಾವು. ವಯನಾಡಲ್ಲಿ 10ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ. ಹೊಟ್ಟೆ ನೋವು, ಬೇಧಿ, ಸುಸ್ತಾದ್ರೆ ನಿರ್ಲಕ್ಷ್ಯ ಬೇಡ. ಸುಧಾರಿಸಿಕೊಂಡು ಗುಣಮುಖರಾಗೋದಕ್ಕೆ ಹಿಡಿಯುತ್ತೆ ಕನಿಷ್ಠ 1 ವಾರ. ಚಿಕಿತ್ಸೆ ತಡವಾದ್ರೆ ಪ್ರಾಣಕ್ಕೆ ಕುತ್ತು ಶೀಗೆಲ್ಲ. ಬಾಲಕನಿಗೆ ಐತಿಹಾಸಿಕ ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಕಳ್ಳತನ. ಹುಂಡಿಯಲ್ಲಿದ್ದ ಚಿನ್ನ, ಬೆಳ್ಳಿ, ನಗದನ್ನ ಅರ್ಚಕರು, ಸಿಬ್ಬಂದಿಯೇ ಕದ್ದ ಆರೋಪ. ದೇವಸ್ಥಾನದ ಇಒರಿಂದ ದೂರು. ಬಾಲಕನಿಗೆ ಸಿಗರೇಟ್ ಸೇದೋದನ್ನ ಕಲಿಸಿ ವಿಡಿಯೋ ಮಾಡಿ ಬ್ಲಾಕ್ ಮೇಲ್. ನಿಮ್ಮ ತಂದೆಗೆ ವಿಡಿಯೋ ತೋರಿಸ್ತೀವಿ ಅಂತ ಬೆದರಿಸಿ ಹಣ, ಚಿನ್ನ ಸುಲಿಗೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಹೀಗೊಂದು ಕೃತ್ಯ. ಸರ್ಕಾರಿ ಅಧಿಕಾರಿ ಪೊಲೀಸರ ಸೋಗಿನಲ್ಲಿ ಡಿಜಿಟಲ್ ಅರೆಸ್ಟ್. ಸರ್ಕಾರಿ ನೌಕರನಿಗೆ ಬೆದರಿಸಿ 83 ಲಕ್ಷಕ್ಕೂ ಹೆಚ್ಚು ಹಣ ಗುಳುಂ. ಬಾಗಲಕೋಟೆ CEN ಠಾಣೆಯಲ್ಲಿ ದೂರು ದಾಖಲು. ಭೀಮಾ ತೀರದ ಚಡಚಣ ಪಟ್ಟಣದಲ್ಲಿ SBI ಬ್ಯಾಂಕ್ ದರೋಡೆ ಕೇಸ್. ರಾತ್ರಿ ಇಡೀ ಬ್ಯಾಂಕ್ನಲ್ಲಿ ಗ್ರಾಹಕರ ಹೋರಾಟ. ಬೀಗ ಹಾಕಿ ತಮ್ಮ ಬಂಗಾರದ ಮೊತ್ತ ಕೊಡಲು ಬೇಡಿಕೆ. ಕರಾವಳಿಯಲ್ಲಿ ಕಡಲ್ಕೊರೆತದ ಆತಂಕ. ಮತ್ತೆ ಮನೆ ಕಳೆದುಕೊಳ್ಳುವ ಭಯದಲ್ಲಿ ಮೀನುಗಾರರು. ಅಲೆಗಳ ಅಬ್ಬರ ತಡೆಯಲು ಮರಳು ಚೀಲಗಳ ಅಳವಡಿಕೆ ಕಾರ್ಯ ಚುರುಕು. ಉಡುಪಿಯಲ್ಲಿ ತಾಯಿಯ ಮಡಿಲಲ್ಲಿದ್ದ ಕಂದಮ್ಮನ ಮೇಲೆ ತೆಂಗಿನಕಾಯಿ ಬಿದ್ದು ದುರಂತ. 1.5 ವರ್ಷದ ಕಂದಮ್ಮ ಸಾವು. ಶಸ್ತ್ರಚಿಕಿತ್ಸೆ ನಡೆಸಿದರೂ ಚಿಕಿತ್ಸೆ ಫಲಿಸದೆ ಗಂಡು ಮಗು ಕೊನೆಯುಸಿರು. ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿವಿಯ ಮತ್ತೊಂದು ಕರ್ಮಕಾಂಡ ಬಯಲು. ಡಿಗ್ರಿ ಫೇಲ್ ಆದ ವಿದ್ಯಾರ್ಥಿಗಳಿಂದ ಹಣ ಪಡೆದು ಮಾಡ್ತಾರೆ ಪಾಸ್. 1 ಸಬ್ಜೆಕ್ಟ್ಗೆ 6,000 ಕೊಟ್ರೆ ಉತ್ತೀರ್ಣ.
ತಮಿಳುನಾಡಿನ ಹೊಸ ಸಿಎಂ ವಿಜಯ್ ಕೆಲಸದಲ್ಲಿ ಕಟ್ಟುನಿಟ್ಟು. ಬೆಳಗ್ಗೆ 10 ಗಂಟೆಗೆ ವರ್ಕ್ ಸ್ಟಾರ್ಟ್. ಆಫೀಸ್ನಲ್ಲೇ ಊಟ, ಸಂಜೆವರೆಗೂ ಕಚೇರಿಯಲ್ಲೇ ಇದ್ದು ಕೆಲಸ ನಿರ್ವಹಣೆ. ಇದರಿಂದ ಐಎಎಸ್ ಅಧಿಕಾರಿಗಳು ಕೂಡ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಹಾಜರು. ನಟಿ ಶರ್ಮಿಳಾ ಮಾಂಡ್ರೆ ಮದುವೆ ಫಿಕ್ಸ್. ತಮಿಳಿನ ಖ್ಯಾತ ನಿರ್ಮಾಪಕನ ಕೈ ಹಿಡಿಯಲಿರುವ ಆಕ್ಟ್ರೆಸ್. ಶೀಘ್ರ ಮದುವೆ ಡೇಟ್ ಅನೌನ್ಸ್. ತಮ್ಮ ಜೀವನವನ್ನ ಪುಸ್ತಕ ರೂಪದಲ್ಲಿ ಹೊರತರಲು ತಲೈವಾ ಪ್ಲಾನ್. ಶೂಟಿಂಗ್ ಬಿಡುವಿನ ಮಧ್ಯೆ ಆಟೋ ಬಯೋಗ್ರಫಿ ಬರಿತಾ ಇದ್ದಾರೆ ರಜನಿ. ತಮ್ಮ ಬದುಕಿನ ಏಳು ಬೀಳಿನ ಇಂಚಿಂಚು ಮಾಹಿತಿ ಪುಸ್ತಕದಲ್ಲಿ ದಾಖಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.